ಹಾಯ್ ಸ್ಟೂಡೆಂಟ್ಸ್, ಈಗ ಚಮಕಿ ಫ್ಲವರ್ ಅಥವಾ ಮೋಟಿಫ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮುಂಚೆನೇ ಈ ತರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಸಿಲ್ವರ್ ಕಲರ್ ಚಮಕಿ ತಗೊಂಡಿದ್ದೀನಿ ನಾನಿಲ್ಲಿ. ನಿಮ್ಮ ಹತ್ರ ಯಾವ ಕಲರ್ ಅವೈಲಬಲ್ ಇದೆ ನೀವು ಆ ಕಲರ್ ಅಲ್ಲಿ ವರ್ಕ್ ಮಾಡಬಹುದು. ಇದೇ ಕಲರ್ ಅಲ್ಲಿ ಮಾಡ್ಬೇಕಂತ ಏನಿಲ್ಲ. ಫಸ್ಟ್ ನಾನಿಲ್ಲಿ ಈ ಲೈನ್ ಮೇಲೆ ಚುಚ್ಚಿ ಥ್ರೆಡ್ನ ತಗೋತಾ ಇದ್ದೀನಿ. ಝೂಮ್ ಮಾಡಿ ತೋರಿಸ್ತೀನಿ, ಸೊ ಅವಾಗ ನಿಮ್ಗೆ ಇನ್ನ ಈಸಿ ಆಗುತ್ತೆ. ಈ ತರ ಥ್ರೆಡ್ನ ತಗೊಂಡ್ಮೇಲೆ ಒಂದೊಂದೇ ಚಮಕಿನ ತಗೊಂಡು ಈ ತರ ಲಾಕ್ ಮಾಡ್ತಾ ಬರಬೇಕು. ಲಾಕ್ ಮಾಡಿದೆ, ಮತ್ತೆ ಇನ್ನೊಂದು ಲಾಕ್ ಮಾಡಿ ನೆಕ್ಸ್ಟ್ ರೌಂಡ್ ಮೇಲೆ ಲಾಕ್ ಮಾಡಬೇಕು. ಅದರಿಂದ ಮೇಲೆ ಇನ್ನೊಂದ್ಸಲ ಲಾಕ್ ಮಾಡಬೇಕು. ಇನ್ನೊಂದು ಚಮಕಿ ತಗೋಬೇಕು, ಮತ್ತೆ ಲಾಕ್ ಮಾಡಬೇಕು, ಮತ್ತೆ ಇನ್ನೊಂದು ಲಾಕ್, ಮತ್ತೆ ಸೈಡಿಗೆ ಇನ್ನೊಂದು ಲಾಕ್. ನೀವು ನೋಡ್ಬೋದು, ಒಂದು ಚಮಕಿ ಮೇಲೆ ಇನ್ನೊಂದು ಚಮಕಿ ಕೂತ್ಕೋಬೇಕು. ಈ ತರ ಒಂದ್ರ ಮೇಲೆ ಒಂದು ಲಾಕ್ ಮಾಡ್ಕೊಂತ ಬರಬೇಕು. ಇದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ.
ಸೊ ಇದು ಲಾಕ್ ಆದಮೇಲೆ ಈ ಚಮಕಿ ಮೇಲೆ ಈ ಚಮಕಿನ ಈ ಥರ ಲಾಕ್ ಮಾಡಬೇಕು. ಈ ಥರ ರೌಂಡು ಕ್ಲೀನಾಗಿ ಬರಬೇಕು. ನೆಕ್ಸ್ಟು ಇದನ್ನು ಲಾಕ್ ಮಾಡಿನೂ ಮಾಡ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟ್ ಇನ್ನೊಂದು ಚಮಕಿ ತಗೊಂಡು ಸೇಮ್ ಅದೇ ಥರ ಮತ್ತೆ ವರ್ಕ್ ಮಾಡ್ತಾ ಹೋಗಬೇಕು. ಒಂದೊಂದೇ ಚಮಕಿ ತಗೊಂಡು ಸೇಮ್ ಅದೇ ಥರ ಲಾಕ್ ಮಾಡ್ತಾ ಹೋಗ್ಬೇಕು. ಇಲ್ಲೇನಿದೆ ಇದ್ರ ಮೇಲೆ ಮತ್ತೆ ಅರ್ಧದಿಂದ ಅಂದರೆ ಈ ಚಮಕಿ ಹಾಫಿಂದ ಕೆಳಗಡೆ ನೆಕ್ಸ್ಟ್ ಚಮಕಿ ಬರೋ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೇಮ್ ಈ ಚಮಕಿನೂ ಕೂಡ ನೀವು ಈ ಚಮಕಿ ಮೇಲೆ ಕೂರಿಸ್ಬೇಕು. ಸೊ ಈ ಥರನೇ ಒಂದ್ರ ಮೇಲೊಂದು ಔಟ್ಸೈಡ್ ಹೇಗೆ ಮಾಡಿದ್ರಿ ಸೇಮ್ ಇನ್ಸೈಡು ಮಾಡಬೇಕು. ಇದಾದಮೇಲೆ ಮತ್ತೆ ನೆಕ್ಸ್ಟು ಚಮಕಿ ತಗೋಬೇಕು. ನೆಕ್ಸ್ಟು ನಾನು 3 ಚಮಕೀಸ್ನ ಲಾಕ್ ಮಾಡಿದ್ದೀನಿ.
ಅಗೇನ್ ಇನ್ನೊಂದು. ಸೊ ಇದು ಕಂಪ್ಲೀಟ್ ಚಮ್ಕಿ ಫ್ಲವರ್ ಆಯಿತು. ಇದನ್ನು ಇದ್ರ ಮೇಲೆ ತಗೋತೀನಿ. ಇದು ಬಂದು ನಿಮಗೆ ಕಂಪ್ಲೀಟ್ ಚಮ್ಕಿ ಫ್ಲವರ್. ಇದ್ರ ಮಧ್ಯೆ ನಿಮಗೆ ಯಾವುದಾದ್ರೂ ಸ್ಟೋನ್ ಹಾಕ್ಬೋದು ಅಥವಾ ಬೀಡ್ ಹಾಕ್ಬೋದು ಅನ್ಸಿದ್ರೆ ನೀವು ಹಾಕ್ಬೋದು. ನಾನಿಲ್ಲಿ ಸಿಲ್ವರ್ ಕಲರ್ದೆ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಈ ಥರ ಥ್ರೆಡ್ನ ತಗೊಂಡು ಈ ಲೂಪ್ನ ಇದ್ರ ಸುತ್ತ ಈ ಥರ ಲಾಕ್ ಮಾಡ್ತೀನಿ. ಸೊ ಇದು ಕಂಪ್ಲೀಟ್ ಚಮಕಿ ಫ್ಲವರ್. ಇವಾಗ ಇನ್ನೊಂದು ಮೋಟಿಫ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 5 mm ಬೀಡ್ದು ಡಿಫ್ರೆಂಟ್ ಕಲರ್ ಬೀಡ್ ತಗೊಂಡಿದ್ದೀನಿ. ನೀವು 5 mm ನಾರ್ಮಲ್ ಗೋಲ್ಡ್ ಬೀಡ್ ತಗೋಬಹುದು. ಇಲ್ಲಿ ಪ್ಲೇಟ್ ಟೈಪ್ ಚಮಕಿ ತಗೊಂಡಿದ್ದೀನಿ. ಇಲ್ಲಿ ಡಿಸ್ಕೋ ಟೈಪ್ ಶುಗರ್ ಬೀಡ್ ತಗೊಂಡಿದ್ದೀನಿ. ನಾನಿಲ್ಲಿ ಬೇರೆ ಬೇರೆ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇರೋದು ನಿಮಗೆ ಐಡಿಯಾ ಸಿಗ್ಲಿ ಮಾರ್ಕೆಟಲ್ಲಿ ನಿಮಗೆ ಈ ಥರ ಮೆಟೀರಿಯಲ್ ಸಿಗುತ್ತೆ ಅಂತ. ಸೊ ಅದಕ್ಕೇನೆ ನಾನು ಈ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಮ್ಗೆ ಈ ಥರ ಮೀನ್ಸ್ ಪ್ಯಾಕೇಜಲ್ಲಿ ಈ ಥರ ಮೆಟೀರಿಯಲ್ಸ್ ಕಳಿಸ್ಕೊಟ್ಟಿಲ್ಲ. ನಾವು ಯಾವುದ್ರಲ್ಲಿ ವರ್ಕ್ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ನಾನು ಮೆಟೀರಿಯಲ್ಸ್ ಏನೇನು ಕಳಿಸ್ಕೊಟ್ಟಿದ್ದೀನಿ ಸೇಮ್ ಅದೇ ಮೆಟೀರಿಯಲ್ಸ್ನ ಯೂಸ್ ಮಾಡಿ ನೀವು ಮಾಡಬೇಕು. ನಾನು ಮಾಡೋ ಮೆಟೀರಿಯಲ್ಸ್ನೇ ನೀವು ಪರ್ಚೇಸ್ ಮಾಡಿ ಮಾಡಬೇಕು ಅನ್ನೋದೇನಿಲ್ಲ. ಇದು ನಿಮಗೆ ಜಸ್ಟ್ ಮಾರ್ಕೆಟಲ್ಲಿ ಈ ಥರ ಪ್ರಾಡಕ್ಟ್ ಸಿಗುತ್ತೆ ಅಂತ ಐಡಿಯಾ ಬರಲಿ ಅಂತ ನಾನು ನಿಮಗೆ ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಡಿಸೈನ್ಸ್ನ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟು ಒಂದು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ವೀಲ್ ಶೇಪ್ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸೇಮ್ ಕಾಟನ್ ಥ್ರೆಡ್ನ ಯೂಸ್ ಮಾಡಿ ವರ್ಕ್ ಮಾಡಬೇಕು. ಫಸ್ಟ್ ನಾನಿಲ್ಲಿ ಈ ಗ್ರೀನ್ ಕಲರ್ ಬೀಡ್ನ ಸಿಂಗಲ್ ಲಾಕ್ ಮಾಡ್ಕೋತೀನಿ. ಈ ಲೂಪ್ ಏನಿದೆ ಇದನ್ನ ಇದ್ರ ಸುತ್ತ ಈ ತರ ಹಾಕಿ ಲಾಕ್ ಮಾಡಬೇಕು. ವೀಲ್ ಶೇಪ್ ಈ ತರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ತರ ಲೂಪ್ನ ಗ್ರೀನ್ ಕಲರ್ ಕೆಳಗಡೆ ಬೀಡ್ ಏನಿದೆ ಅದಕ್ಕೆ ಈ ತರ ಲಾಕ್ ಮಾಡಬೇಕು. ಲಾಕ್ ಮಾಡಾದ್ಮೇಲೆ 3 ಶುಗರ್ ಬೀಡು, 1 ಚಮಕಿ ಅದನ್ನ ಯೂಸ್ ಮಾಡಿ ನೀವೇನ್ ಇಲ್ಲಿ ಲೈನ್ ಲಾಸ್ಟ್ ಆಗಿದೆ ಅಂದರೆ ರೌಂಡ್ ಶೇಪ್ ಹತ್ರ ಲೈನ್ ಲಾಸ್ಟ್ ಆಗಿದೆ ಅಲ್ಲಿಗೆ ಹಾಕಿ ಈ ತರ ಲಾಕ್ ಮಾಡಬೇಕು. ಆ ಥರ ಲಾಕ್ ಮಾಡಾದ್ಮೇಲೆ ಮತ್ತೆ ಪಕ್ಕಕ್ಕೆ ತಗೋಬೇಕು. ಮತ್ತೆ ಪಕ್ಕಕ್ಕೆ ತಗೊಂಡು ಮತ್ತೆ ಆ ವೀಲ್ ರೌಂಡ್ ಏನಿದೆ ಅಲ್ಲಿ ಚುಚ್ಚಬೇಕು. ಅಗೇನ್ 3 ಶುಗರ್ ಬೀಡ್, 1 ಚಮಕಿ ತಗೊಂಡು ಈ ಥರ ಸೇಮ್ ಲಾಕ್ ಮಾಡ್ತಾ ಮಾಡ್ತಾ ಹೋಗಬೇಕು.
3 ಶುಗರ್ ಬೀಡ್, 1 ಚಮಕಿ. ಮೂರು ಶುಗರ್ ಬೀಡ್, 1 ಚಮಕಿ. ಸೊ ಫೈನಲಲ್ಲಿ ಒಂದು ಎಂಡ್ ನಾಟ್. ಸೊ ಇದು ಫೈನಲ್ ಡಿಸೈನ್. ಥ್ಯಾಂಕ್ ಯು. ಸೊ ಇವಾಗ ನೆಕ್ಸ್ಟ್ ಚಮಕಿ ಮೋಟಿಫ್ನ ನೋಡೋಣ. ಅದಕ್ಕೆ ನಾನಿಲ್ಲಿ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸೇಮ್ 24 ನಂಬರ್ ನೀಡಲ್ ಮತ್ತು ಕಾಟನ್ ಥ್ರೆಡ್ನ ಯೂಸ್ ಮಾಡಿ ವರ್ಕ್ ಮಾಡೋಣ. ಇಲ್ಲಿ ನಾನು ಪ್ಲೇನ್ ಚಮಕಿ ತಗೋತಾ ಇದ್ದೀನಿ. ಇದು ಸ್ವಲ್ಪ ಲಾರ್ಜ್ ಸೈಜ್ ಇದೆ. ಫಸ್ಟ್ ನಾನಿಲ್ಲಿ ಒಂದು 4 mm ಬೀಡ್ನ ಲಾಕ್ ಮಾಡ್ತೀನಿ. ಮಿಡ್ ಪಾಯಿಂಟ್ ಅಲ್ಲಿ ಒಂದು 4 mm ಬೀಡ್ನ ಲಾಕ್ ಮಾಡ್ತೀನಿ. ಸೇಮ್ ಈ ಥರ ಓವರ್ಲಾಕ್ ಮಾಡ್ತೀನಿ. ಇದು ಮಾಡಾದ್ಮೇಲೆ ಒಂದು ಗೋಧಿ ಬೀಡು, ಒಂದು ಚಮಕಿ. ಇದು ದಪ್ಪ ಚಮಕಿ ಆಗಿರೋದ್ರಿಂದ ನಿಮಗೆ ದೂರ ದೂರ ಬರುತ್ತೆ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ನೀವು ಅದನ್ನು ಯೂಸ್ ಮಾಡಿ ಕೂಡ ಮಾಡ್ಬೋದು.
ಫೈನಲ್ ಔಟ್ಪುಟ್ ನಿಮಗೆ ಈ ಥರ ಕಾಣುತ್ತೆ. ಸೊ ನೀವು ಇದೇ ಥರ ಡಿಫ್ರೆಂಟ್ ಟೈಪ್ಸ್ನ ಡಿಫ್ರೆಂಟ್ ಡಿಸೈನ್ಸ್ನ ವರ್ಕ್ ಮಾಡಿ ನನಗೆ ಕಳಿಸ್ಕೊಡಿ. ಥ್ಯಾಂಕ್ ಯು.